ಪಕ್ಕಾ ಹೋಟೆಲ್ನಾಗ ಮಾಡೋ ಥರನೇ ಇರ್ತೈತಿ ದಾಲ್ ತಡ್ಕ. ಮಹಾರಾಷ್ಟ್ರದಾಗಂತೂ ಫೇಮಸ್ ಇದು. ರೊಟ್ಟಿ ಚಪಾತಿ ಅನ್ನ ಎಲ್ಲರ ಜೊತೆನೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಜೀರಾ ರೈಸ್ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಇರ್ತೈತಿ. ನಮಸ್ಕಾರ ಎಲ್ಲರಿಗೂ, ವಿಡಿಯೋ ನೋಡೋಕೆ ಬಂದಿರೋರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಚಲೋ ಅದಿರಿ ಅಂದ್ಕೊಂಡೀನಿ. ನಾವು ಕೂಡ ಆರಾಮಾಗದೇವಿ. ಇವತ್ತು ನೋಡ್ರಿ ಒಂದೊಳ್ಳೆ ರುಚಿ ಇರೋ ದಾಲ್ ತಡ್ಕ ರೆಸಿಪಿ ತೊಗೊಂಡು ಬಂದೀನಿ. ಭಾಳ ಸಿಂಪಲ್ ರೆಸಿಪಿ, ಆದ್ರೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರ್ತದ. ಬರ್ರಿ ಈಗ ಮಾಡೋ ವಿಧಾನ ನೋಡ್ಕೊಂಡು ಬರೋನು. ಮೊದಲ ನಾ ಇಲ್ಲಿ ಬ್ಯಾಳಿ ಬೇಯಿಸಾಕಿಟ್ಟೀನಿ. ಈಗ ಒಂದೆರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿನಿ, ಭಾಳ ಸಣ್ಣಗೆ ಹೆಚ್ಕೋಬೇಕು. ಇನ್ನು ಇಲ್ಲಿ ತೊಗರಿಬೇಳೆನೂ ಸರಿಯಾಗಿ ಬಂದಾವು. ಕುಕ್ಕರ್ದಾಗ ಹಾಕಿದ್ರೆ ಜಲ್ದಿನೇ ಬಂದುಬಿಡ್ತಾವು. ತೊಗರಿಬೇಳೆನ ಉಪಯೋಗ ಮಾಡ್ಬೇಕು ಇದಕ್ಕೆ, ಅದೊಂದು ನೆನಪಿರಲಿ. ಬೇರೆ ಬೇಳೆ ಉಪಯೋಗಿಸ್ಕೊಂಡ್ರೆ ಅಷ್ಟು ಒಳ್ಳೆ ರುಚಿ ಕೊಡಂಗಿಲ್ಲ. ಅದಕ್ಕೆ ಬರ್ರಿ ಒಗ್ಗರಣೆ ಶುರು ಮಾಡೋಣ. ಈಗ ಒಲಿ ಮ್ಯಾಗ ಕಡಾಯಿ ಇಟ್ಟು ಅದ್ರಾಗ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಹಾಕೀನಿ. ಸಾಸಿವೆ ಹಾಕೋಬೇಡ್ರಿ, ಜೀರಿಗೆ ಹಾಕ್ರಿ ಸಾಕು. ಜೀರಿಗೆ ಎಲ್ಲ ಚಟ್ಪಟ ಅಂತ ಸಿಡಿಯೋವಾಗ ಸಣ್ಣಗೆ ಹೆಚ್ಚಿಟ್ಟಿದ್ನಲ್ಲ ಆ ಈರುಳ್ಳಿ ಹಾಕ್ಕೊಂಡೀನಿ. ಈರುಳ್ಳಿ ಹಾಕ್ಕೊಂಡು ಆ ಈರುಳ್ಳಿ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ಕೆಂಪು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಎಣ್ಣೆದಾಗ. ಅದಾದ್ಮ್ಯಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ರೆ ತಳ ಹಿಡಿಗೆ ಶುರು ಮಾಡಿಬಿಡ್ತದ. ಹಂಗಾಗಿ ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಆಗ್ತಾ ಇರ್ತದಲ್ಲ, ಆವಾಗ ಸೇರಿಸ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಒಂದೆರಡು ಟೊಮೊಟೊನು ಕಟ್ ಮಾಡಿ ಇಟ್ಕೋಬೇಕಾಗ್ತದ. ಇನ್ನು ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸರಿಯಾಗಿ ಹೊಂದ್ಕೊಂಡದ. ಈಗ ಎಲ್ಲ ಮಸಾಲೆಗಳು ಸೇರಿಸ್ಕೊಳ್ಳೋಣ. ಅರಿಶಿಣ ಪೌಡರು, ಧನಿಯಾ ಪೌಡರು, 1 ಚಮಚ ಧನಿಯಾ ಪೌಡರ್ ಹಾಕ್ಕೊಂಡೀನಿ. 1 ಚಮಚ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊಂಡೀನಿ. ಕಸೂರಿ ಮೆಂತ್ಯ ಹಾಕೋರಿ, ಯಾಕಂದ್ರೆ ಅದರಿಂದ ರುಚಿ ಚಲೋ ಇರ್ತದ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಸಣ್ಣಾಗಿರ್ಲಿ ಇವ್ರಿ, ಇಲ್ಲಾಂದ್ರೆ ಮಸಾಲೆಗಳೆಲ್ಲ ಒತ್ಬಿಡ್ತಾವು. ಈಗ ಒಂದು 2 ಟೊಮೊಟೊ ಹಾಕ್ಕೊಂಡೀನಿ. ಹುಳಿ ಆಗಿರೋ ಟೊಮೊಟೊ ಏನು ಹಾಕಬೇಡ್ರಿ. ಆ್ಯಪಲ್ ಟೊಮೊಟೊ ಅಂತ ಬರ್ತಾವಲ್ಲ, ಸ್ವೀಟ್ ಥರ ಇರೋವು, ಅವು ಹಾಕೋರಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಬೇಕು. ಇಲ್ಲಿ ಇನ್ನೊಂದು ಏನಂದ್ರೆ, ಮುಖ್ಯವಾಗಿ ಕಡಿ ಮಸಾಲ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ಒಂದು 4 ಲವಂಗ, 1-2 ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕಿ, ಇದನ್ನು ಹಾಕೊಳ್ಳೋದಿತ್ತು, ನಾನು ಮರ್ತೇ ಹೋಗಿಬಿಟ್ಟಿದ್ದೆ. ಜೀರಿಗೆ ಹಾಕಿರ್ತೀವಲ್ಲ, ಜೀರಿಗೆ ಹಾಕಿದ ತಕ್ಷಣ ಅವನು ಹಾಕೊಂಡ್ಬಿಡ್ಬೇಕು. ನಾ ಮರ್ತೋಗಿದ್ದೆ. ನೀವು ಮಾಡ್ತಿದ್ರಿ ಅಂದ್ರೆ ಈ ಕಡಿ ಮಸಾಲಾನ ಜೀರಿಗೆ ಹಾಕಿದ ತಕ್ಷಣ ಸೇರಿಸ್ಕೊಂಡ್ಬಿಡ್ರಿ. ಈಗ ಟೊಮೊಟೊನು ಆಲ್ಮೋಸ್ಟ್ ಆಲ್ ಬೆಂದಿತ್ತು. ಟೊಮೊಟೊ ಪೂರ್ತಿ ಸ್ಮ್ಯಾಶ್ ಆಗೋ ಥರ ಆಗಬೇಕು, ಒಳ್ಳೊಳಗಿರ್ಬಾರ್ದು. ಆ ಲವಂಗ ಪಲಾವ್ ಎಲೆ ಚಕ್ಕಿ ಹಾಕೋದು ಮಿಸ್ ಮಾಡ್ಕೋಬೇಡ್ರಿ. ಸ್ಪೈಸಿ ಟೇಸ್ಟ್ ಕೊಡ್ತದ ಅದು ದಾಲ್ ತಡ್ಕಕ್ಕೆ. ಇಲ್ಲಾಂದ್ರೆ ದಿನ ಮಾಡೋ ಸಾಂಬಾರು ಥರನೇ ಅನಿಸ್ಬಿಡ್ತದ, ಅದಕ್ಕಾಗಿ ಹಾಕೋರಿ. ಇನ್ನೊಂದು ಏನಂದ್ರೆ, ದಯವಿಟ್ಟು ವಿಡಿಯೋಕ್ಕೆ ಈಗಲೇ ಒಂದು ಲೈಕ್ ಕೊಟ್ಬಿಡ್ರಿ. ಯಾಕಂದ್ರೆ ವಿಡಿಯೋ ಮುಗಿದ್ಮೇಲೆ ಹಾಗೆ ಮರ್ತ್ಬಿಟ್ಟು ಹಾಗೆ ಹೋಗ್ಬಿಡ್ತೀರಿ. 5 ನಿಮಿಷದ ವಿಡಿಯೋ ಮಾಡೋಕೆ 5 ಗಂಟೆ ಟೈಮ್ ತೊಗೊಂಡಿರ್ತೈತಿ. 100 ಜನ ವಿಡಿಯೋ ನೋಡಿರ್ತಾರೆ, ಆದರೆ ಅದರ 10 ಲೈಕು ಇರೋಂಗಿಲ್ಲ. ಲೈಕ್ ಕೊಡೋದ್ರಿಂದ ನಮಗೇನು ದುಡ್ಡು ಕಟ್ಟಾಗಂಗಿಲ್ಲ. ಲೈಕ್ ಕೊಡ್ರಿ ಅಂತ ಕೇಳೋದು, ಯಾಕಂದ್ರೆ ವೀಡಿಯೋಸ್ಗಳು ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಲೈಕ್ ಕೊಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಒಗ್ಗರಣೆ ಎಲ್ಲ ರೆಡಿ ಆಯಿತು. ಹಾಗಾಗಿ ನಾನು ಬೇಯಿಸಿ ಮಸ್ಕೊಂಡು ಇಟ್ಕೊಂಡಿದ್ನಲ್ಲ ತೊಗರಿಬೇಳೆ, ಅದನ್ನ ಸೇರಿಸ್ಕೊಳತ್ತೀನಿ. ಇನ್ನು ಅದಕ್ಕೆ ಎಷ್ಟು ನೀರಿನ ಅಗತ್ಯದೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು, ನಮ್ಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಇದು ನಾ ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ಒಂದೇ ಮಾಡ್ಕೊಳ್ತಿರೋದ್ರಿಂದ ಗಟ್ಟಿಯಾಗೆ ಮಾಡ್ಕೊತೀನಿ ನಾನು. ಅಂದರೆ ತೀರಾ ಗಟ್ಟಿ ಅಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಇಟ್ಕೊಳ್ತೀನಿ. ತೀರಾ ತೆಳ್ಳಗಾದರೂ ಸರಿ ಹೋಗಂಗಿಲ್ಲ ದಾಲ್ ತಡ್ಕ. ಒಂದು ಮೀಡಿಯಮಾಗಿರಬೇಕು. ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರ್ತೈತಿ. ಕುದಿಯೋಕೆ ಶುರು ಮಾಡೈತಿ ದಾಲ. ತಿಕ್ನೆಸ್ ನೋಡಿ ನೀರು ಸೇರಿಸ್ಕೋರಿ. ಪೂರ್ತಿ ತೆಳ್ಳಗೂ ಬೇಡ, ಗಟ್ಟಿನೂ ಬೇಡ. ಮತ್ತು ಇದು ಸ್ವಲ್ಪ ಬೆಂದ ಮೇಲೆ ಒಂದು 2 ನಿಮಿಷ 3 ನಿಮಿಷ ಬೇಯಿಸ್ಬೇಕಾಗ್ತೈತಿ ಸಣ್ಣ ಉರಿದಾಗ. ಬೆಂದ ಮ್ಯಾಗ ಜಾಸ್ತಿ ಗಟ್ಟಿ ಆಗ್ತದ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕೋರಿ. ಹೀಗೆ ಒಂದು ಸ್ವಲ್ಪ ಒಂದು ಅರ್ಧ ಒಂದು ಬಟ್ಲದಷ್ಟು ನೀರನ್ನ ಎಕ್ಸ್ಟ್ರಾ ಸೇರಿಸಿದ್ರಿ ಅಂದ್ರೆ ನಮ್ಗೆ 1 ನಿಮಿಷ 2 ನಿಮಿಷ ಬೆಂದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಉಳ್ಕೊಂಡ್ಬಿಡ್ತದ. ಈಗ ದಾಲ ಬೆಂದು ರೆಡಿ ಆಗಿಬಿಡ್ತು. ಇದಕ್ಕೆ ಒಂದು ಮಸ್ತಾಗಿರೋ ತಡ್ಕ ಕೊಡಬೇಕು. ಈ ದಾಲ್ಗೆ ಮುಖ್ಯವಾಗಿ ರುಚಿ ಬರೋದೇ ಈ ತಡ್ಕದಿಂದ. ಹಾಗಾಗಿ ಇದಕ್ಕೆ ದಾಲ್ ತಡ್ಕ ಅಂತ ಕರೆಯೋದು. ನೋಡಿರಿ ಏನೇನೆಲ್ಲ ಹಾಕೋತೀನಿ ಅಂತೇಳಿ ತಡ್ಕದಾಗ. ತಡ್ಕಕ್ಕೆ ತುಪ್ಪದಿಂದನೇ ಒಗ್ಗರಣೆ ಕೊಟ್ಟರೆ ಭಾಳ ಒಳ್ಳೆಯದು, ಭಾಳ ರುಚಿ ಬರ್ತದೆ. ಆದರೆ ಏನು ಮಾಡ್ತೀರಿ, ನನ್ನ ಹತ್ರ ತುಪ್ಪ ಖಾಲಿ ಆಗೋಗ್ಬಿಟ್ಟಿತ್ತು, ಸ್ವಲ್ಪ ಇತ್ತು, ತರಕ್ಕೆ ಮರ್ತೋಗಿದ್ದೆ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕೊಳತ್ತೀನಿ ನಾನು ಒಗ್ಗರಣೆ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡೀನಿ. ಸಾಸಿವೆ ನಾ ಯೂಸ್ ಮಾಡ್ತಿಲ್ಲ, ಜೀರಿಗೆ ಅಷ್ಟೇ ಹಾಕ್ಕೊಂಡು, ಅದಾದ್ಮ್ಯಾಗ ಕರಿಬೇವು ಹಾಕ್ಕೊಂಡಿನಿ, ಹಸಿ ಕರಿಬೇವು. ಒಂದು 3-4 ಮೆಣಸಿನ್ಕಾಯಿ ಹಾಕಬೇಕಿದು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ, ಹಾಗಾಗಿ ಇದನ್ನೇ ಉಪಯೋಗ ಮಾಡತ್ತೀನಿ ನಾನು. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಬೇಕು.
ಅದ್ರ ಕಲರ್ ಚಲೋ ಕೊಡ್ತದ, ಟೇಸ್ಟ್ನು ಚಲೋ ಕೊಡ್ತದ. ಹಾಗಾಗಿ ಆಯ್ತು, ಇದೆಲ್ಲ ಬೆಂದ ಮೇಲೆ ಒಗ್ಗರಣೆ ಹಾಕೊಂಡ್ಬಿಡೋದಷ್ಟೇ. ನೋಡ್ತಿರ್ಬೋದು ಕಲರ್ ಹೆಂಗೈತಿ ಅಂತೇಳಿ. ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನಿಮ್ಗೆ ದಾಲ್ ತಡ್ಕ ಮಸ್ತಾಗಿ ಬಂದೈತೆ ಅಂತೇಳಿ. ನೋಡ್ರಿ ಎಷ್ಟು ಸೂಪರ್ ಆಗ್ಯದ ಅಂತೇಳಿ. ಭಾರಿ ಚಲೋ ಅನ್ನಿಸ್ತದ ಟೇಸ್ಟ್ ಮಾತ್ರ. ನೀವು ಮನ್ಯಾಗ ಟ್ರೈ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಭಾಳ ಜನ ಮಾಡ್ತಿದ್ರಿ ಅಂದ್ರೆ ಕಾಮೆಂಟ್ ಹಾಕ್ರಿ. ಪ್ಲೇನಾಗಿ ತೊಗರಿಬೇಳೆ ಸಾಂಬಾರು ಮಾಡೋದಕ್ಕಿಂತ ಅವಾಗವಾಗ ಈ ಥರ ದಾಲ್ ತಡ್ಕ ಮಾಡಿದ್ರೆ ಚಲೋ ಅನಿಸ್ತೈತಿ ಟೇಸ್ಟು. ಮತ್ತು ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕರೆಕ್ಟಾಗಿ ಅನಿಸ್ತೈತಿ. ಸಾಂಬಾರು ಆದ್ರೆ ತಿಳಿ ಅನಿಸ್ತಿರ್ತೈತಿ, ಟೇಸ್ಟ್ ಅಷ್ಟು ಚಲೋ ಅನ್ಸಂಗಿಲ್ಲ. ಇದು ಸ್ಪೈಸಿ ಆಗಿರ್ತೈತಿ, ಹಾಗಾಗಿ ತಿನ್ನುವಾಗ ಬಾಯಿಗೆ ಒಂದೊಳ್ಳೆ ರುಚಿ ಕೊಡ್ತಂತೆ ಹೇಳ್ಬೋದು. ಮೊದಲೇ ಮಾಡ್ತಿದ್ರಿ ಅಂದ್ರೆ ಸರಿ, ಮಾಡ್ತಿರ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ಮ್ಯಾಗ ಖಂಡಿತ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿರ್ತೈತೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಆಮ್ಯಾಗ ನೀವೇ ಬಂದು ಕಮೆಂಟ್ ಹಾಕ್ತೀರಿ. ನೋಡಿರಿ, ನಾನು ಇಲ್ಲಿ ಜೀರಾ ರೈಸ್ ಜೊತೆ ಸರ್ವ್ ಮಾಡ್ಕೊಳತ್ತೀನಿ. ಜೀರಾ ರೈಸ್ ಜೊತೆ ಭಾಳ ಒಳ್ಳೆ ರುಚಿ ಕೊಡ್ತದಿದು. ನನಗಂತರ ಭಾಳ ಇಷ್ಟ ರೈಸ್ ಜೊತೆ. ಚಪಾತಿಗಿಂತ ರೈಸ್ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳು ಆರಾಮಾಗಿ ತಿನ್ಕೋಬೋದು. ಖಾರ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ನನ್ನ ಮಕ್ಕಳು ತಿಂತಾರೆ, ಹಾಗಾಗಿ ನಾನು ಭಾಳ ಕಮ್ಮಿ ಹಾಕೋತೀನಿ ಖಾರ. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಖಾರ ಉಪ್ಪನ್ನ ಸೇರಿಸ್ಕೊಂಡು ಮಾಡ್ಕೊರಿ. ದಾಲ್ ತಡ್ಕ ಅಂತೂ ರೆಡಿ ಆಯಿತು. ಊಟ ಮಾಡೋದಷ್ಟೇ ಬಾಕಿ. ನೀವು ಟ್ರೈ ಮಾಡಿರಿ, ಟೇಸ್ಟ್ ನೋಡ್ರಿ, ಹೆಂಗಿತ್ತಂತ ಕಮೆಂಟ್ ಹಾಕ್ರಿ. ಅಗತ್ಯ ಇದ್ದವ್ರಿಗೆ ಶೇರ್ ಮಾಡಿ, ಲೈಕ್ ಕೊಡದೆ ಹಾಗೆ ಹೋಗ್ಬೇಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಎಲ್ಲರಿಗೂ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್.